ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಈಗಾಗಲೇ ನಮ್ಮ ಒಟ್ಟು ಭೂಮಿ ನಮ್ಮ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಪಟ್ಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಿತ್ತಾಳ ಗ್ರಾಮದಲ್ಲಿ 46 ಎಕರೆ ಒಟ್ಟು 37 ಗುಂಟೆ ಜಮೀನು. ಅದರಲ್ಲಿ ನಾವು ಕೆಲವೊಂದಷ್ಟು ಜಾಗೆಯನ್ನು ರಾಣಿ ಚೆನ್ನಮ್ಮ ಶಾಲೆ, ಆಮೇಲೆ KEB, ಆಮೇಲೆ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಬಿಟ್ಟುಕೊಟ್ಟ ಈಗಾಗಲೇ 29 ಗುಂಟೆ 29 ಎಕರೆ 16 ಗುಂಟೆ ಜಾಗೆ ನಮ್ಮದು ಉಳಿದೈತಿ. ಆ ಜಾಗೆಯಲ್ಲಿ ಕೆಲವೊಂದು ಕಾರಣಕೈಗಳು ಈಗಾಗಲೇ ಮೆಗಾ ಕಂಪನಿಯಿಂದ ಸೋಲಾರ್ ಪ್ಲಾಂಟ್ ಮಾಡುವ ಸಲುವಾಗಿ ಅದನ್ನು ಹುನ್ನಾರ ನಡೆದಿತ್ತು. ಆ ಉದ್ದೇಶದಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಹಿಂದೆ ನೀವು ಊರಿನವರೆಲ್ಲ ಗ್ರಾಮಸ್ಥರೆಲ್ಲ ಕೂಡಿ ಆದರೂ ಕೂಡ ಏನು ಸ್ಪಂದನೆ ಸಿಗಲಿರ್ತದೆ. ಅದರ ಸಲುವಾಗಿ ನಾವು ಈಗಾಗಲೇ ನಾವು ಕೂಡ ಮನವಿ ಪತ್ರ ಕೊಟ್ಟಿದ್ದೀವಿ. ತಹಸೀಲ್ದಾರ್ ಆದ್ರೆ ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿದಾರೆ. ಆದರೂ ಅಷ್ಟೊಂದು ನಮಗೆ ಸರಿಯಾಗಿ ಸ್ಪಂದನೆ ಮಾಡೋದ್ರ ಉದ್ದೇಶಕ್ಕಾಗಿ ನಾವು ಕೆಲಸ ಸ್ಟಾರ್ಟ್ ಆಗಿದ್ದೆ ಏನಿದೆ ಮಾಡೋಕ್ಕೆ ಬರೋದು ನಮ್ಮದು ಪೂರ್ತಿ ಸಂಪೂರ್ಣವಾದ ಇರೋದು. ನಾವು ಅದರಲ್ಲಿ ಯಾವುದೇ ಕಂಪ್ನಿಗಳು ಅದರಲ್ಲಿ ಕಂಪ್ನಿಗಳಾಗಲಿ ಯಾವುದೇ ಒಂದು ಗೌರ್ಮೆಂಟ್ ಒಂದು ಇದು ಬಂದರೂ ನಾವು ಮಾಡಿದ್ದೀವಿ ಅಂತೇಳಿ ನಮಗೆ ಸಂಪೂರ್ಣವಾಗಿ ನಮ್ಮ ಗ್ರಾಮಸ್ಥರೆಲ್ಲರಿಗೂ ವಿರೋಧ. ಗೋಮಾಳ ಜಾಗ ಗೋಮಾಳ ಜಾಗ ಅದನ್ನು ಬಿಟ್ಟರೆ ನಮ್ಗೆ ಬೇರೆ ಬಂದರು ಭೂಮಿ ಆಗಲಿ ಕೂಟಾಗಲಿ ಇಲ್ಲಲ್ಲ ಸರ್. ನಾವು ಹಂಗಿದ್ರೆ ಬೇಕಾದ್ರೆ ನಾವು ಅದು ವಿಲೌಟ್ ಎತ್ತಪ್ಪ ಅದನ್ನು ನಾವು ಬಿಟ್ಟು ಕೊಡ್ಬೋದಿತ್ತು. ನಮಗೆ ಅದನ್ನು ಜಾಗ ಬಿಟ್ಟು ನಮ್ಗೆ ಬೇರೆ ಜಾಗನೇ ಇಲ್ಲ. ನಮ್ಮ ದನಕರುಗಳು ಮೇಯ್ಸಾಕೆ ನಮ್ಗೆ ಏನಿಲ್ಲ ಅಂದರೂ 1000-2000 ರೂಪಾಯಿ 2000 ದನಗಳು ಅದಾವೆ ರೀ, ಕುರಿ ಅದಾವು, ಆಡೋದವು. ಮತ್ತು ಹೀಗಾಗಿ ನಮಗೆ ಆ ಜಾಗೆ ಮಸ್ಟ್ ಅನ್ಸೋದು ಬೇಕೇ ಬೇಕು. ಅದಕ್ಕೆ ಯಾವುದೇ ಕಂಪ್ನಿಗಳು ಬಂದರೂ ನಮ್ಗೆ ಸಂಪೂರ್ಣವಾಗಿ ವಿರೋಧ. ನಿಮ್ಮ ಹೆಸರು ಒಕ್ಕೂರಲಿಂದ ನಾವು ಅದನ್ನು ವಿರೋಧ ವ್ಯಕ್ತಪಡಿಸಿ ಅದನ್ನು ಬ್ರೇಕ್ ಮಾಡಿದ್ದೀವಿ. ನಮ್ಮ ಹೆಸರು ಗೋವಿಂದ ನಾಯ್ಕ ರಾಮನಾಯ್ಕ. ತಾಲೂಕಿನ ಅಟಗಾಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಕಿಡದಾಳ ಗ್ರಾಮದ ಗೋಮಾಳದಲ್ಲಿ ಯಾರ್ದು ಗ್ರಾಮದ ಎದುರಿಗೆ ತರದೆ ಮೆಗಾ ಕಂಪನಿಯವರು ಅಲ್ಲಿ ಸೋಲಾರ್ ಪ್ಲಾಂಟ್ ಅನ್ನು ನಿರ್ಮಿಸಲು ಆಗಮಿಸುತ್ತಿದ್ದಾರೆ. ಅದಕ್ಕಾಗಿ ಎಲ್ಲ ಸರ್ವ ಗ್ರಾಮದ ವತಿಯಿಂದ ಕೂಡ ಇದನ್ನ ನಾವು 26/2025 ಮಾನ್ಯ ತಹಸೀಲ್ದಾರ್ ಸಾಹೇಬರು ಸವದತ್ತಿ ಅವರಿಗೆ ಮನವಿ ಕೂಡ ಸಲ್ಲಿಸಿದ್ದೀವಿ. ಅದೇ ತರನಾಗಿ ಅವರು 2-3 ದಿನ ಕಾಲಾವಕಾಶಗಳನ್ನು ತಗೊಂಡು ನಮ್ಮ ಗ್ರಾಮಕ್ಕೆ ಅವರು ಮತ್ತು AW ಮತ್ತು KEB ಅವರು ಕೂಡ ಆಗಮಿಸಿ ಅಲ್ಲೆಲ್ಲ ಜನರು ಕೂಡ ಅವ್ರಿಗೆ ಇಲ್ಲಿ ಮಾಡಬೇಡ್ರಿ, ಇದು ಅನಾನುಕೂಲ ಆಗುತ್ತೆ, ನಮ್ಮ ಜಾನುವಾರಿಗೆ ಯೂಸ್ ಮಾಡ್ಕೊಳ್ಳಿಕ್ಕೆ ಇದೇ ಒಂದು 29 ಎಕರೆ ಜಾಗ ಇದೆ ಅಂತೇಳಿ ಅವ್ರಿಗೆಲ್ಲರೂ ಕೂಡ ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಅದ್ರದ್ದೇನು ಇನ್ನ ರೆಸ್ಪಾನ್ಸ್ ಬರಲದ ಕಾರಣ ಮಾನ್ಯ ದಂಡಾಧಿಕಾರಿ ಆದಂತ ಬೆಳಗಾವಿ ಜಿಲ್ಲೆ DC ಸಾಹೇಬರಿಗೂ ಕೂಡ ಮನವಿ ಸಲ್ಲಿಸಿದ್ದೇವೆ. ಅದು ಯಾವುದೇ ಕಾರಣಕ್ಕೂ ಮುಂದೆ ಏನೇ ಬಂದರೂ ಕೂಡ ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ದಿದ್ದೇವೆ. ನಮಗೆ ಜಾನುವಾರುಗಳಿಗೆ ಮೇಯಿಸಲಿಕ್ಕೆ ಜಾಗ ಅತ್ಯವಶ್ಯಕತೆ ಇದ್ದು ಅದನ್ನ ಯಾವುದೇ ಕಾರಣಕ್ಕೂ ಯಾವ ಕಂಪ್ನಿಯವರು ಬರಲಿ ಯಾವುದೇ ಆದಂತ ಬಲಾಢ್ಯ ಕೈಗಳು ಕೂಡ ಅದನ್ನ ಷಡ್ಯಂತ್ರ ಮಾಡಿದ್ರು ಕೂಡ ನಾವು ಜನರು ಅದನ್ನು ಉಳಿಸಿಕೊಳ್ಳುವಲ್ಲಿ ನಾವು ಹೋರಾಟ ಮಾಡಲು ಸಿದ್ಧಿದ್ದೇವೆ ಅಂತೇಳಿ ತಮ್ಮ ಚಾನಲ್ ಮುಖಾಂತರ ಹೇಳಲು ವಿನಂತಿ ಬಯಸ್ತೀನಿ. ಶೇಖರ್ ಗೋಕಾವೇನ್. ನಮ್ಮ ಗ್ರಾಮದ ಗೈರಾನ್ ಜಾಗವನ್ನು ಸೋಲಾರ್ ಪ್ಲಾಟ್ಗಾಗಿ ಸರ್ಕಾರದ ಒಂದು ವಿಚಾರದಲ್ಲಿ ನಡೆದಿತ್ತು. ಆಗ ನಮಗೆ ಕಿವಿಗಿತ್ತಿರ್ಲಾಗ ಸ್ವಲ್ಪ ನಮಗೆ ಗ್ರಾಮಸ್ಥರಿಗೆಲ್ಲ ಸುದ್ದಿ ಬಂದಾಗ ಆಗಲೇ ನಾವು ಹೋಗಿ ತಹಸೀಲ್ದಾರ್ಗೆ ನಾವು ನಮ್ಮ ಗ್ರಾಮಸ್ಥರೆಲ್ಲ ಕೂಡಿ ಮನವಿ ಮಾಡಿದರೂ ಕೂಡ ಅವರು ಯಾವುದು ನಮ್ಗೆ ಶಿಕ್ಷೆಯನ್ನು ತಿಳಿಸಲಿಲ್ಲ. ಆದ ಕಾರಣಕ್ಕಾಗಿ ನಾವು ಇಲ್ಲಿವರೆಗೂ ನಮ್ಮ ಊರಲ್ಲಿ ದನಕರಗಳಾಗಲಿ ಕುರಿಗಳಾಗಲಿ ಮೇಲಿಕ್ಕೆ ಇರುವುದು ಭ್ರಷ್ಟಾಚಾರ ಅಂತ ಹೇಳ್ಕೊಂಡು ತಹಸೀಲ್ದಾರ್ ನಮಗೆ ಯಾವುದೂ ಸಂಬಂಧಪಟ್ಟದ ವಿಚಾರ ಹೇಳದ ಕಾರಣಕ್ಕಾಗಿ ನಾವು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಿಕ್ಕೆ ಬಂದಿದ್ವಿ. ಒಂದು ವೇಳೆ ಆ ಜಾಗ ನಮಗೆ ಒಳ್ಳೆಯದಿದ್ರೂ ನಾವು ಇನ್ನೂ ಶೀಘ್ರವಾಗಿ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಹೋರಾಟ ಮಾಡಿಕೊಂಡು ಅದನ್ನು ನಮ್ಮ ಗ್ರಾಮಕ್ಕೆ ನಾವು ಜನರಿಗಾಗಲಿ ದನಕರಿಗಾಗಲಿ ಇನ್ನೂ ಉಪಯೋಗ ಮಾಡ್ಕೊಳ್ಳುವಂಥ ಒಂದು ಸಾಧ್ಯತೆ ಮಾಡ್ತೀವಿ ಅಂತ ಹೇಳಿ ಬಂದಾರಲ್ರಿ, ಎಲ್ಲರೂ ಬಂದಾರ.
ಸಾಕಷ್ಟು ಜನ ಈಗಾಗಲೇ ತಹಶೀಲ್ದಾರ್ ಬರುವಾಗಲೇ ಇಡೀ ಊರದ ಒತ್ತಟೆಯಾಗಿ ನಮ್ಗೆ ಗ್ರಾಮಸ್ಥರ ಮನವಿ ಮಾಡ್ಕೊಂಡಿದ್ದಾರೆ. ಆದರೂ ತಹಶೀಲ್ದಾರ್ ನಮಗೇನು ಅವ್ರಿಗೆ ವಿಚಾರಣೆ ಹೇಳಿ. ನಮ್ಮ ಹೆಸರು ಸುರೇಶ್ ಬುರ್ಜಿ.